ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಇವತ್ತು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ನೋಡಿರಿ, ನಮ್ಮ ತಮ್ಮನ ಹೆಂಡತಿ ರಂಗೋಲಿ ಹಾಕ್ತಾ ಇದ್ದಾಳೆ. ಅಂಗಳ ಸಾರಿಸಿ ರಂಗೋಲಿ ಹಾಕು ಅಂದರೆ ಹಂಗೆ ಹಾಕಿದ್ಲು. ನಾನು ಈ ಕಡೆಗೆ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಾಯಿ ಹೋಳಿಗೆ ಮತ್ತು ಬೀನ್ಸ್ ಪಲ್ಯ, ಕ್ಯಾರೆಟು, ಬೀಟ್ರೋಟು ಪಲ್ಯ, ಬೇಳೆ ತರಕಾರಿ ಸಾರು, ಜಾಮೂನು, ಡ್ರೈ ಜಾಮೂನು ಮತ್ತು ಇನ್ನೂ ಏನೋ ಮಾಡಿದ್ವಿ. ಅಡುಗೆ ಅಷ್ಟು ನಾನೇ ಮಾಡಿದೆ ಫ್ರೆಂಡ್ಸ್. ನಮ್ಮಮ್ಮ ಬರಲಿಲ್ಲ ಹೆಲ್ಪಿಗೆ. ಅವ್ರು ಮೇಲ್ಗಡೆ ಮನೆಗಿದ್ದಾರೆ, ನಾನು ಕೆಳಗಡೆ ಮನೆಗಿದ್ದೀವಿ. ರೀಸೆಂಟಾಗಿ ಕಟ್ಸಿದ್ವಿ ಮೇಲ್ಗಡೆ ಮನೆ. ಸತ್ಯನಾರಾಯಣ ಪೂಜೆ ಮಾಡಿದ್ದಿಲ್ಲ, ಜಸ್ಟ್ ಹಾಲು ಹೋಗ್ಸಿದ್ವಿ. ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡೋಣ ಶ್ರಾವಣದಲ್ಲಿ ಅಂತಂದೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಹೋಳ್ಗೆ ಗೀಳಿಗೆ ಎಲ್ಲ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಕೂತ್ವಿ. ಭಟ್ರು ಬಂದರು. ಬೆಳಗ್ಗೆ 7 ಗಂಟೆ 7:30 ಆಗಿತ್ತು ಅನಿಸುತ್ತೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟಾಗಿ. ಇನ್ನೊಂದೇನು ಗೊತ್ತಾ, ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಅತಿ ಕಡು ಬಡವರು ಒಬ್ಬರು ಇದ್ರಂತೆ. ಯಾವಾಗ ಸತ್ಯನಾರಾಯಣ ಪೂಜೆಯಲ್ಲಿ ನನಗೆ ಭಟ್ರು ಹೇಳಿದ್ದು. ಸುಮಾರು 3-4 ಟೈಮ್ಸ್ ಆಯಿತು ನಾವು ಪೂಜೆ ಮಾಡ್ಸೋಕತ್ತಿ. ಇವಾಗ ಸ್ಟೋರಿ ನೆನಪಿರೋಂಗೆ ಹೇಳ್ತಾ ಇದ್ದೀನಿ ನಾನು ಇವಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ಕೊಳ್ಳಿ ಯಾಕೆ ಮಾಡಿಸ್ತಾರೆ ಸತ್ಯನಾರಾಯಣ ಪೂಜೆನ ಅಂತಂದೇಳಿ. ಬಡವರು ಯಾರು ಸತ್ಯನಾರಾಯಣ ಪೂಜೆ ಮಾಡಿದರೆ ಅವರಿಗೆ ಆರೋಗ್ಯ, ಆಯುಷು ಆ ಥರ ಎಲ್ಲ ಬರುತ್ತೆ ಅನ್ನೋದು ಒಂದು ಸ್ಟೋರಿ ಇದೆ. ಇದು ನಾವು ಈ ಪೂಜೆ ಮಾಡ್ಸೋಕತ್ತು ಸುಮಾರು 4 ಟೈಮ್ ಆಯಿತು. ನನ್ನ ಮಗ ಚಿಕ್ಕವನಿದ್ದಾಗ 10 ವರ್ಷ ಇದ್ದಾಗ ಮಾಡಿಸಿದ್ದು. ಮತ್ತು ಮನೆ ಓಪ್ನಿಂಗಿಗೆ ಮಾಡಿಸಿದ್ದೀವಿ 4 ಇಯರ್ಸ್ ಹಿಂದೆ. ಮತ್ತು ಇವಾಗ ರೀಸೆಂಟಾಗಿ ಮಾಡಿಸ್ತಾ ಇದ್ದೀವಿ. ನೆನಪಿರಂಗೆ ನಾವು ಹಗಲೆಲ್ಲ ಮಾಡಿಸ್ತೀವಿ. ನಮ್ಮ ಅಪ್ಪಾಜಿಯವರು ಅವಾಗಲ ತುಂಬ ದಿವಸ ಮಾಡಿಸ್ತಾ ಇದ್ದರು. ಮಂಗಳಾರತಿ ಮಾಡ್ತಾಯಿದ್ದಾರೆ ಭಟ್ರು. ನನ್ನ ಅಳಿಯ ನೋಡಿ ಕುಂಕುಮ ಹಚ್ಕೊಳೋದು, ಅಕ್ಷತೆ ಕಾಳು ಹಾಕೋದು ಮಾಡ್ತಾನೆ. ಯಾಕೋ ಎಷ್ಟೋ ತನಕ ನನ್ನ ಪಕ್ಕ ಬಂದು ಕೂತಿದ್ದಾನಲ್ಲ, ಅದೇ ಗ್ರೇಟು. ತುಂಬ ತರಲೆ ಮಾಡ್ತಾನೆ ನಮ್ಮ ಮನೆಯಲ್ಲೇ ಅವನು. ಇವಾಗ ಇವನೊಬ್ಬನು, ನನ್ನ ಚಿಕ್ಕವನೊಬ್ಬನಿದ್ದಾನೆ, ತುಂಬ ತರಲೆ ಮಾಡ್ತಾರೆ. ಅಕ್ಷತೆ ಕಾಳು ಹಾಕಿದ್ನ ಅಂತ. ಅದರಲ್ಲಿ ಈ ಭಟ್ರು ಇದ್ದಾರಲ್ಲ, ಅಕ್ಷತೆ ಕಾಳು ಹಾಕ್ತಿದ್ದಾರಲ್ಲ ಭಟ್ರು, ತುಂಬ ತಮಾಷೆ ಮಾಡ್ಕೊತ ಪೂಜೆ ಮಾಡ್ತಾರೆ. ಇನ್ನೇನು ಭಟ್ರು ಹೊರಟ್ರು. ನಾವು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.